ಈ ದಿನ ಮೈಸೂರಿನಲ್ಲಿ ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ಮತ್ತು ಸತೀಶ್ ಸಾಹೇಬರ ಅಭಿಮಾನಿ ಬಳಗದಿಂದ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ಏನು ಒಂದು ಸುಳ್ಳು ವದಂತಿ ಉಳ್ಳಂತಹ ಪೋಸ್ಟ್ಗಳನ್ನ ಹಾಕಿ ಸಿದ್ದರಾಮಯ್ಯನವರು ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಭಿನ್ನಾಭಿಪ್ರಾಯ ಇದೆ, ಸಿದ್ದರಾಮಯ್ಯನವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅನ್ನುವಂತಹ ಏನು ಪೋಸ್ಟ್ಗಳನ್ನು ಹಾಕಿ ಅವ್ರ ವಿರುದ್ಧ ತೇಜವಧೆಯನ್ನು ಮಾಡ್ತಾ ಇದ್ದಾರೆ. ಆ ಕಿಡಿಗೇಡಿಗಳನ್ನು ಬಂಧಿಸಬೇಕು ಅಂತೇಳಿ ಇವತ್ತು ನಾವು ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಮೂಲಕ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಮಾಡೋದು ಅಂತ ಹೇಳಿದ್ರೆ, ಇವತ್ತು ಏನು ಒಂದು ಹಿಂದುಳಿದ ವರ್ಗಗಳಲ್ಲಿ ಹಾಗೂ SC/STಗಳ ವಿರುದ್ಧ ಏನು ಒಂದು ಅಶಾಂತಿಯನ್ನು ಸೃಷ್ಟಿ ಮಾಡಿ ಅಹಿಂದವನ್ನು ಒಡೆದಾಕಬೇಕು, ಸಿದ್ದರಾಮಯ್ಯನವರು ಮತ್ತು ಸತೀಶ್ ಜಾರಕಿಹೊಳಿ ಅವರ ಸ್ನೇಹದಲ್ಲಿ ಬಿರುಕುಂಟು ಮಾಡಬೇಕು ಅನ್ನುವಂಥ ಕೆಟ್ಟ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಏನು ಆ ಕಿಡಿಗೇಡಿಗಳು ಈ ಥರ ಒಂದು ಕುಕೃತ್ಯವನ್ನು ಮಾಡಿದ್ದಾರೆ. ಆ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಬಂಧಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ವಾಲ್ಮೀಕಿ ನಾಯಕರ ಯುವ ಸೇನೆ ಮತ್ತು ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗದ ವತಿಯಿಂದ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈಗಾಗಲೇ ನಮ್ಮ ನಾಯಕ ಯುವ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ದೇವರಾಜ್ ಟಿ ಕಾಟೂರ್ ಅವರು ಹಾಗೂ ನಾವು ಕರ್ನಾಟಕ ರಾಜ್ಯ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಎಲ್ಲ ಸೇರಿ ಇನ್ನು ಟೌನ್ ಹಾಲ್ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಪ್ರತಿಭಟನೆ ಉದ್ದೇಶ ಇಷ್ಟೇ, ಏನು ಅಂತ ಹೇಳಿದ್ರೆ ಒಬ್ಬ ಸಾಮಾಜಿಕ ನ್ಯಾಯದ ಅಧಿಕಾರರು ಮತ್ತು ಸಾಮಾಜಿಕ ನ್ಯಾಯನ ಪ್ರತಿಯೊಂದು ಸಮುದಾಯಗಳಿಗೆ ಒದಗಿಸಿದಂಥ ಒಬ್ಬ ನೆಚ್ಚಿನ ರಾಜಕಾರಣಿಯಾದ ಸತೀಶ್ ಜಾರಕಿಹೊಳಿ ಸಾಹೇಬ್ರ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ಗಳನ್ನ ಬಿಡುಗಡೆ ಮಾಡಿರುವುದು. ಅಂದರೆ ಒಂದು ಕುರುಬ ಸಮುದಾಯದ ಒಂದು ಪೇಜ್ ತಗೊಂಡಿದ್ದಾರೆ. ಆ ಪೇಜ್ ಒಳಗಡೆ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಮಾಜದ ನಡುವೆ ಕಂದಕ ಸೃಷ್ಟಿ ಮಾಡೋ ಒಂದು ದುರುದ್ದೇಶ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಹೇಳ್ತಾರೆ. ಅದು ಯಾರು ಹಾಕಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದಕ್ಕೆ ಅದು ಇನ್ನು ಪೊಲೀಸರಿಂದ ತನಿಖೆಯಿಂದನೇ ಗೊತ್ತಾಗಬೇಕು. ಅವ್ರನ್ನ ಬಂಧಿಸೋದಕ್ಕೋಸ್ಕರ FIR ಕೂಡ ಆಗಿದೆ. ಈ ವಿಚಾರಗಳು ಏನು ಅಂದರೆ ಸೂಕ್ಷ್ಮವಾದ ವಿಚಾರಗಳು. ಯಾಕೆ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರು ಅಪೂರ್ವ ಸಹೋದರರಿದ್ದಂತೆ. ಈಗಾಗಲೇ ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಅವರೇ ಕೂಡ ಸ್ವತಃ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ, ಅಪ್ಪನ ಜೊತೆ ಬೆಳೆದಂಥ ಏಕೈಕ ನಾಯಕರು ಮತ್ತು ಅವರಿಬ್ಬ ಸತೀಶ್ ಜಾರಕಿಹೊಳಿ ಅವರಾಗ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗ್ಬೋದು, ಇಬ್ಬರದು ಒಂದೇ ಮುಖದ ಎರಡು ನಾಣ್ಯಗಳು, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಅವ್ರ ಬಗ್ಗೆ ಅಪಪ್ರಚಾರ ಬರ್ತಾ ಇರೋದು ಸರಿಗಿಲ್ಲ, ಇದಕ್ಕೆ ಯಾರೇ ಕಿವಿಗೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಮಧ್ಯದಲ್ಲಿ ಪೇಜ್ ಹಾಕೋದು ಮತ್ತು ಅವ್ರನ್ನ ಶಕ್ತಿನ ಕುಂದಿಸಬೇಕು ಅಂತ ಹೊರಟಿರೋದು ಅದು ಶೋಭೆ ತರಲ್ಲ ಅಂತ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಿ ಅವ್ರನ್ನ ಬಂಧಿಸಿ ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀವಿ. ಇಂದು ಕಾಟೂರ್ ದೇವರಾಜ್ ರವರ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನೆಯನ್ನು ನಾಯಕ ಜನಾಂಗದಿಂದ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಏನು ಅಂದರೆ ಸತೀಶ್ ಜಾರಕಿಹೊಳಿ ಸಾಹೇಬ್ರ ವಿರುದ್ಧವಾಗಿ ಫೇಸ್ಬುಕ್ಗಳಲ್ಲಿ ಫ್ರಾಡ್ ರೀತಿಯಲ್ಲಿ ಅವ್ರ ಭಾವಚಿತ್ರ ಹಾಕಿ ಸಿದ್ದರಾಮಯ್ಯ ವಿರೋಧಿ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ಅವ್ರು ಯಾರು ಆ ಕಿಡಿಗೇಡಿಗಳು ಇದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು, ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.